back. Same me, stronger soul. New chapter, more power. Watch me. ಈ ಸೀಸನ್ ಅಲ್ಲಿ ಮೊಟ್ಟ ಮೊದಲ ತಂಡ ಆಗ್ತಾರೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. ಅದು ಜಿತೇಶ್ ಅವರ ನಾಯಕತ್ವದಲ್ಲಿ ಬರೋದು. ಎಲ್ಲೇ ಸೌಂಡೇ ಬರ್ತಿಲ್ವಲ್ಲ ಅಂತ ಕೇಳಿದವರೆಲ್ಲ ಸೈಲೆಂಟ್ ಆಗೋಗ್ಬಿಟ್ರಲ್ಲ ಚಿನ್ನ ಇವತ್ತು. ಎದುರಾಕೊಳ್ಳೋ ತಪ್ಪಲ್ಲ ಚಿನ್ನ, ಆದ್ರೆ ಯಾರನ್ನ ಎದುರಾಕೊಳ್ತಿದ್ಯಾ ಅನ್ನೋದು ಮಾತ್ರ ಮರಿಬಾರ್ದಲ್ವಾ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಎಳ್ಳೆರಾಗ ಮುಗಿಸ್ಬಿಡ್ತೀವಿ ಕತೆನ. ಸುಮ್ಮನೆ ಕುಂದ್ರಯ್ಯ, ಮತ್ತೆ ಮಾತಾಡಬೇಡ, ಈಗ ಆರ್ಡರ್ ಸಾಕು. ನಿಂತ್ಕೊಳ್ತಾರೆ. ಕ್ಯೂ ತಗೊಂಡಿರೋದು RCB, ಅಂದ್ರೆ ಕ್ವಾಲಿಫೈ ಆಗಿರೋದು ನಾವು, ಬೇರೆಯವರೆಲ್ಲ ಕ್ಯೂ ನಿಂತಿರೋದು ನೋಡಿ. ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ RCB ಅಭಿಮಾನಿ ಇದನ್ನ ಫೋಟೋ ಎತ್ಕೊಂಡ್ಬಿಡಿ, ಯಾಕಂದ್ರೆ ಫಸ್ಟ್ ಟೀಮ್ ಆಗಿರೋದು ಈ ಸೀಸನ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ. ಎಂತ ಮ್ಯಾಚ್ ಇದ ಮ್ಯಾಚ್ಗೆ ನಾವು ಕಾಯ್ಕೋತ್ ಕೂತಿದ್ದೀವಿ. ಪಂಜಾಬ್ದವ್ರಿಗೆ ಗೊತ್ತಬೇಕಂತೇಳಿ ಗೊತ್ತಿದೀವಲ್ರಿ, ಗೊತ್ತಿದ್ದು ಹೊರತಕ್ಕ ಅವನನ್ನು ಉಸಲುಗಟ್ಟಿದ ಅವ್ನು ಹಾಫರಿ ಕೂತಿದೀವಿ ಇವತ್ತ. ಪಂಜಾಬ್ದವ್ರದ್ದು ಸಂಸಾರ ಚಂದ ಹೊಂಟಿತ್ತು. ಈ ಸಲ 6-6 ಗೆದ್ದು ಹೊಂಟಿದ್ರು. ಯಾರು ಅವ್ರಿಗೆ ಹಿಡಿಯೋದಿರ್ಲಿಲ್ಲ, ಹಂಗ ಹೊಂಟಿದ್ರು. ಗೆದ್ದಿದ್ದು ಖುಷಿಗೆ ಯಾವ್ದು ಆಮ ಬತ್ತೋ ಏನು ಬತ್ತೋ ಗೊತ್ತಿಲ್ಲ, ತಿಂಡಿ ಅಂತಾರ ನಮ್ಮ ಕಡೆ ಭಾಷೆದಾಗ. ತಿಂಡಿ ಮುಕ್ಕಳೇನು ತಿಂಡಿ. ನಮಗ ರೋಸ್ಟ್ ಮಾಡಿದ್ರು, ಟ್ವೀಟ್ ಮಾಡಿದ್ರು 49 ಅಂತೇಳಿ ಟ್ವೀಟ್ ಮಾಡಿದ್ರು. RCBಗೆ ಕೆಡಕದವ್ರದ್ದು ಅವನು ಉಳಿಗಾಲಿಲ್ಲ, ಫೀಡ್ದಾಗೂ ಇಲ್ಲ, ಅವ್ನು ಯಾವ ಫೀಡ್ದಾಗೂ ಇಲ್ಲ. ಅವನು ಒಯ್ದು ಕೆಣಕಿದ ತಡ ಟ್ರೋಲ್ ಮಾಡಿದ ತಡ ಹತ್ತದೆ ಪಣುತಿ 5-5 ಸೋತ್ರು. ಇವತ್ತಿನಲ್ಲಿ ಮ್ಯಾಚ್ ಮಾಡುವಿಲ್ಲವೇ ಮಡಿ ಅಂತದಿತ್ತು. ಬರ್ರಿ ನೀವನ್ನ ಮಾಡಿ ಗೊತ್ತಬೇಕು ಅಂತೇಳಿ 6ನೇ ಮ್ಯಾಚ್ ಮತ್ತ ಆಡ್ತಾನೆ ಹೊಡೆದ್ರು, ಕಡ್ಯಾಕ ಮಾಡಿ ಪ್ಲೇ ಆಫಿಗೆ ಹೋದ್ರು. ಅವ್ನು RCB ಯಾವ ಮ್ಯಾಚ್ ರೀ ಅವ್ನು ಇವತ್ತು ಆಡಿದ ಆಟ ನಮ್ದು ಎಂತದ್ 222. ಅವನು ಬೆಂಕಿ ಮಿನಿ ಆಕ್ಷನ್ದಾಗ ಅವನು ಬಡದಾಡ್ಕೊಂಡು ತಗೊಂಡ್ರು. ಅವನಿಗೆ ಯಾಕೆ ತಗೊಂಡ್ರು ಅಂತೇಳಿ ಈಗ ಗೊತ್ತಾತೋ. ಹುಲಿ ನಮ್ಮ ಕಿಂಗ್ ಕೊಹ್ಲಿ ಹುಲಿ, ಅದು ಹುಲಿನೇ ಅದ. ಅವನು ಬೆಂಕಿ ಬ್ಯಾಟಿಂಗ, ಭುವನೇಶ್ವರ್ ಕುಮಾರ್ ಅಣ್ಣ ಬಾಲಿಂಗ, ರಸಿಕಾ ರಸಾನೇ ಹಿಂಡ್ಬಿಟ್ಟ ಪಂಜಾಬ್ದವ್ರದು. ಇವತ್ತು ಅವನು ಮ್ಯಾಚ್ ಇದು ಬೇಕಾಗಿತ್ತು, RCB ಗೆಲ್ಲಬೇಕಾಗಿತ್ತು, ಗೆದ್ದೈತೆ. ಅಣ್ಣ ಕ್ವಾಲಿಫೈ ಹೋಗ್ಯಾರ ಟೀಮ್ಗ. ಅವನು ಈ ಸಲನು ಪಾಕ ಕಪ್ ಎತ್ತೋದೇ. ಜೈ RCB. ಎಲ್ಲಿ ಯಾರು ಏನು ಯಾರು RCB ಅದ ಟಾಪು, CSK ಕೊಟ್ಟಿವ್ ಲಾಲಿಪಾಪು. ಡ್ಯಾಡಿ ಕನ್ನಡದಾಗ ಅಂತಾರ ಅಪ್ಪ, RCB ಅದ CSK ಪಪ್ಪ. ನೀಟ್ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಯ ನಮ್ ರೂಮ್ಮೇಟ್, ಫೈನಲಿ CSK ಆಯ್ತು ಎಲಿಮಿನೇಟ್. CSK ಮತ್ತೆ MI ಫ್ಯಾನ್ಸ್ ಮಾಡ್ಯಾರ ಫೋನ್ ಸ್ವಿಚ್ ಆಫ್, ಯಾಕಂದ್ರೆ ಇವತ್ತು RCB ಹೋಯ್ತು ನೋಡ್ರಿ ಪ್ಲೇ ಆಫ್. CSK ಫ್ಯಾನ್ಸ್ ಬಾಜು ಮನೆ ಅಂಕಲಿಗೆ ತಿಳ್ಕೊತಾರ ತಂದೆ, ಈ ಸಲನು ಕಪ್ ನಮ್ದೇ. The first question is, how's Rajat doing? Rajat doing fantastic now. Hopefully we will see him in Hyderabad. ಕ್ಯಾ ಬಾ ನಮ್ಮ ಹತ್ರ ಬೇಡ ಅಂತಾನೆ. ಇವಾಗ ನಿಮ್ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಮರಳಿ ಬಾರೂರಿಗೆ ನಿನ್ನ ಪಯಣ. ನಾನು ಎಷ್ಟಲ್ಲ ಹೇಳ್ದೆ ಅಚ್ಚುತ್ತೆ ಟೀಮ್ CSK ಜೊತೆ ಸೇರ್ಬೇಡ ಅಂತ. ಹೋಗಿ ಅವಳತ್ರ ಹೋಗ್ತೀಯ ಲೋಪರ್ ಅನ್ ಮಗನೇ. ಅಣ್ಣ ಏನಣ್ಣ ಮಾಡೋದು ಇವಾಗ, ನಿಮ್ ಟೀಮ್ ಗಾರ ಬಂದ್ಬಿಡ್ಲ ಅಣ್ಣ ನಾನು. ಏ ಚುತ್ಯ, ನಾವ್ ಬಿಟ್ಟೋಗೆ ಹುಡ್ಗಿನ ನಿಮ್ಮಂತ ಗಂಡಗಳ ಮೆನ್ಸ್ಕೊಳೋದು ಇಲ್ಲ, ಹೋಗಲೇ. ನಿನ್ನ ಹತ್ರ ಮಾತಾಡಿ ಏನ್ ಯೂಸು? ಅಚ್ಚುತ್ತೆ ಟೀಮ್ ಕಾಲಾಕೋ. ಲೋ ಪಂಜಾಬ್ ಯಾಕೆ ಸೋತೋದ್ರಿ RCB ಮೇಲೆ? ಮೋಸಾರ ಮಾಡಿ ಗೆಲ್ಬೇಕು ತಾನೆ. ಲೋ ಚಪ್ರೆ, ನಿಮ್ ತರ ಮೋಸ ಮಾಡಕ ಗಂಡುಗಳ ಯಾರದು? ನಿಮ್ಮ ಅಪ್ಪ RCB ಕಣೋ. ನೀವು ಆಡಿದ್ರೆ ಪಂಜಾಬ್ ಮೇಲೋ, ಪಂಜಾಬ್ ಗುಡ್ಸೋಲ್ಲ. ನಮ್ ಸ್ಕೋರ್ ಎಷ್ಟು ಹೇಳೋ? 223. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 7. Tala for reason. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ ಹೇಳ್ತಾ ಇಲ್ಲ. ನಮ್ಮ ಹತ್ರ ಬೇಡ. RCB ಕ್ವಾಲಿಫೈ ಹೊಡ್ರಿ. ಅವನಿಗೆ
ಗಿಂಡಿ ಕಡಲ್ಲ ಕಡಲ್ಲ ಗಿಂಡಿ ಕಡಲ್ಲ ಅವ್ನು ಏನು ಮ್ಯಾಚ್ RCB ಕ್ವಾಲಿಫೈ ಗಿಚ್ಚಿ ಗಿಲಿ ಅವ್ನು ಈ ಸಲಾನು ಕಪ್ ಎತ್ತದ ಹೇಟರ್ಸ್ ಅವ್ನ ಹೆಣ ಎತ್ತದ ಅವ್ನ ಏನ್ರಿ ಫಸ್ಟ್ ಟೈಮ್ ಅವ್ನು ಕ್ವಾಲಿಫೈ ಆಗಿದ್ದ ಈ ಸಲ ಅದು RCB ಮತ್ತೆ ನಮ್ಗೆ ಹಿಡಿಯೋರು ಯಾರಿಲ್ಲ ಎಂತ ಮ್ಯಾಚ್ ಆಗ್ಯಾರ ಅವ್ನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ದಾಗ ತುಂಬ ಬಿಟ್ಟಿದ್ದು ಅವ್ನು ಹೊಲದಾಗ ಕಸ ಬೆಳಿತಿತ್ತು ಹಂಗ ಕಸ ಬೆಳೆದಂಗ ಏನ್ ಪ್ರಿಡಿಕ್ಷನ್ ಅವ್ದು ಪಂಜಾಬ್ ಹೊಡಿತಿತ್ತು ಇವತ್ತು ಪಂಜಾಬ್ ಹೊಡಿತೈತೆ ನೀವು ಅವ್ನು ಮಂಗ್ಯಾ ಸುಳಿ ಮಕ್ಕಳ ವೈದಾರ ಅವ್ನು ಎದಕ್ಕೆ ಶೇಂಗಾ ಕಿತ್ಲಾಕ್ ಹೋಗಿ ಅವ್ನ ವೈದ ಗಿಪ್ ಬಾಳ ಮ್ಯಾಚ್ ಕಡೆಕ್ ಮಾಡಿ ಕ್ವಾಲಿಫೈ ಆಯ್ತಲ್ರಿ ಇವತ್ತು ನಮ್ಮ ಟೀಮ್ ಟ್ರಾವಿಸ್ ಹೆಡ್ಗ ನಮ್ಮ ಅಪೋಸಿಟ್ ಆಡಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ್ರಿ. ಇಷ್ಟ ಇರುದಿಲ್ಲ ಮತ್ತೆ ನಮ್ಮ RCB ಟೀಮ್ನಾಗ ಅವ ಇದ್ದಾಗ ಅವನಿಗೆ ನೀರ್ ತರಕ್ ಇಟ್ಕೊಂಡಿದ್ವಿ. ಮತ್ತೀಗ ನಮ್ಮ ಟೀಮ್ನಾಗಂತೂ ಆಡಕ್ಕೆ ಅವನಿಗೆ ಆಗ್ಲಿಲ್ಲ, ಅವನ ಆಸೆ ಈಡೇರ್ಲಿಲ್ಲ. ನಮ್ಮ RCB ಅಪೋಸಿಟ್ರಿ ಆಡಿ ಒಟ್ಟ ಅವ ತನ್ನ ಆಸೆ ಈಡೇರ್ಸ್ಕೊಳವ. ಏನಂತೀರಿ? ಕರೆಕ್ಟ್ ಐತಿಲ್ಲ ಮಾತೆ? RCB CSK ಬಾಸ್ವತ್ ಮಾತಾಡೋಣ ನಮ್ ಲೆವೆಲ್ ಬಂದಿರ್ತಿ ನಮ್ದು ಕೈಯೆಲ್ಲ ನಡಿಯಲು ಬ್ರೋ ஊருக்குள்ள சுத்த கூடாது நாங்க இருக்கும் போது உங்க படம் எங்கேயோ ஓடாது. ದೋಸ್ತ್ ಟೈಮ್ ಇದಕ್ಕ ಅನ್ನೋದು. ಇಷ್ಟ ದಿನ RCB ಸೋತ್ರ ಸಾಕಂತ ಕಾಯ್ತಿದ್ರು. ಇವತ್ RCB ಗೆಲ್ಲಿ ಅಂತ ಬೇಡ್ಕೊಳತ್ತಾರ. ಎರಡು ಟೀಮ್ ಹಣೆ ಬರ ನಮ್ಮ RCB ದವರ ಬರೆಯೋದು ಇವತ್ತು. ಹಳ್ಳ ತೋಡ್ಬೇಕಾ ಇಲ್ಲ ಗೋರಿ ಕಟ್ಬೇಕಾ ಅಂತ. ಇದು RCB ತಾಕತ್ ಅಂದ್ರೆ ಜೈ RCB. ಸ್ವಿಂಗ್ ಬಿಟ್ರೆ ಕುಮಾರು, ಬ್ಯಾಟ್ಸ್ಮನ್ ವಿಕೆಟ್ ಢಮಾರು. ವೆಂಕಟೇಶ್ ಅಯ್ಯರ್ ಹಾಡಿದಾಟ ಫೈರ್. ಕ್ರಿಕೆಟ್ ಅಲ್ಲಿ ಕಿಂಗ್ ನ ಅಂದರೆ ಗೋಟು. RCB ಟ್ರೋಲ್ ಮಾಡಿದವರೆಲ್ಲ ಈ ಸೀಸನ್ IPL ಇಂದಾನೇ ಔಟ್. RCB ನೇ ಇವಾಗ ನಂಬರ್ 1 ಪ್ಲೇಸ್. ನಾವ್ ಎಂಟ್ರಿ ಕೊಟ್ಟಾಯ್ತು ಪ್ಲೇ ಆಫ್. ಆಶ್ಚರ್ಯ ಸರ್, ಪಕ್ಕದಲ್ಲಿ RCB ನೀವು ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ನಮ್ದು 1000 ರೈವಲ್ರಿ ಇರ್ಲಿ, ಆದ್ರೆ RCB ನಮ್ಮ ಪಕ್ಕದ ರಾಜ್ಯದವರು. RCB ಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸರ್. RCB ಎಂತದೂ ಇಲ್ಲ ಸರ್. ಈ ನನ್ನ ಮಕ್ಕಳು ಬರೀ ಡೌ ಸರ್. ಇವತ್ತು ನಮ್ಮ RCB ಗೆದ್ರೆ ಇವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಹೋಗ್ತಾರೆ. ಅದಕ್ಕೆ ಈ ಸಪೋರ್ಟ್ ನಾಟಕ ಸರ್. ಪ್ರೀತಿಯಿಂದ ಬಂದು ಸಾಮ್ರಾಜ್ಯ ಕೇಳು, ಬೆಟ್ ಕೊಟ್ಬಿಡ್ತೀವಿ. ದುರಾಂಕಾರದಲ್ಲಿ ರಾಜ್ಯ ಕೇಳಿದ್ರೆ ಮಗನೇ ಅಡ್ಡಡ್ಡ ಊತ ಹಾಕ್ಬಿಡ್ತೀನಿ. ವಾಗ ಟೋಪಿ ತಕ ಬರಲ್ಲ. ಇವತ್ತಿನ ಮ್ಯಾಚ್ ಗೆದ್ಲಿಕ್ಕೆ ಕಾರಣ ಏನಂದ್ರ ನಮ್ಮ ಮಕ್ಳು ಚಂದ ಇರ್ಲತ್ ನಾವು ಮ್ಯಾಚ್ ಗೆದ್ದೇವು. ಯಾಕಂದ್ರೆ ನಮ್ಮ ಲೆವೆಲ್ ಬರಲಿ ನಮ್ಮ ಮಕ್ಳತ್ತ ನೋಡ್ರಿ. ಅವರು ಎಲ್ಲಿದ್ರು ನಮ್ಮ ಮಕ್ಳಂದ್ರೆ ಉಲ್ಟಾ ಮಾಡಿದ್ರೆ ಮೊಬೈಲ್ ಏಕ್ ನಂಬರ್ ಇದ್ರು ಅವರು. ಅದ್ರ ಸಂಬಂಧ ನಾವು ಗೆದ್ದೇವಂತ ನೀವು ಮ್ಯಾಗ ಬಂದಿರಿ. ಮತ್ತು ಏನರ ಹಡಿಸಿದ್ರ ಅಂತ ತಿಳಿ ಅದ್ರ ಮ್ಯಾಗೆ, ಮತ್ತು ಹಡಿಸಿಲ್ಲ ಅಂದ್ರು ನೀವು ಅದ್ರ ಮ್ಯಾಗೆ. ಜೈ RCB. ಇದ್ದಪ್ಪ ಟೈಮ್ ಅಂದ್ರ ಯಾವ ಪಂಜಾಬ್ ಟೀಮ್ 49 ವರ್ಷ ನಮ್ಮ RCB ಟೀಮ್ ಟ್ರೋಲ್ ಮಾಡಿದ್ರಲ್ಲ, ಅದ ಪಂಜಾಬ್ ಟೀಮ್ ಸಂಗತಿ ಇವತ್ತು ನಮ್ದು ಮ್ಯಾಚ್ ಇತ್ತೆ. ನಾವು ಸೋಚಿದ್ವಿ ಇವತ್ತು ನೀವು ಟ್ರೋಲ್ ಮಾಡಿದ್ರಿ, ಆದ್ರೆ ಇವತ್ತು ನಾವು ಸೋಲೋದ್ರ ನೀವು ಟೂರ್ನಮೆಂಟ್ ಇಂದ ಹೊರಗೆ ಮಕ್ಕಳ್ರೆ. ಯಾವ ಲಾಲಿಪಾಪ್ ಟೀಮ್ 19 ವರ್ಷದಿಂದ ನಮಗೆ ಹೇಟ್ ಮಾಡ್ಕೊತ ಬಂದಿರಲ್ಲ, ಅದ ಲಾಲಿಪಾಪ್ ಟೀಮ್ ನಮ್ಮ RCB ಟೀಮ್ ಸಪೋರ್ಟ್ ಮಾಡುವಂತ ಟೈಮ್ ಇವತ್ತು ಬಂದಿತ್ತೆ. ಯಾಕಂದ್ರೆ ಇವತ್ತು ನಾವು ಗೆದ್ದಂದ್ರೆ ಮಾತ್ರ ನಿಮ್ಗೆ ಉಳಿಗಾಲ, ಇಲ್ಲದ್ರೆ ನೀವು ಟೂರ್ನಮೆಂಟ್ ಅಂತ ಹೊರಗೆ. ಏನು RCB ಟೀಮ್ ರೀ ಕರ್ಮ ಬಿಟ್ಟರು RCB ಟೀಮ್ ಬಿಡುದಿಲ್ಲ. 49 ವರ್ಷ ನಮಗೆ ಯಾರು ಟ್ರೋಲ್ ಮಾಡಿದಾರಲ್ಲ ಅವರೆಲ್ಲರೂ ಈ ವರ್ಷ ಟೂರ್ನಮೆಂಟ್ ಇಂದ ಹೊರಗಾದ್ರೆ. ಮೊದಲು KKR ದವ್ರ, ಇವತ್ತು ಪಂಜಾಬ್ದವ್ರ. ಕರ್ಮ ಬ್ರೋ, ಜೈ RCB. ಇದೇ ಒಂದು ಟೈಮಲ್ಲಿ ನಮಗೆ ಕ್ಯಾಲ್ಕುಲೇಟರ್ ಬೇಕಂತ ರೇಗಿಸ್ತಿದ್ರು. ಅದೇ ಇವಾಗ ಅವ್ರ ಹಣೆ ಬರ ನಮ್ಮ ಕೈಲಿ. ಇವತ್ತು ನಾವು ಗೆದ್ರೆ ಚೆನ್ನೈ ಅವ್ರಿಗೆ ಯೂಸು, ನಾವು ಸೋತ್ರೆ ಪಂಜಾಬಿಗೆ ಯೂಸು. ಸೊ ಚೆನ್ನೈ ಅವರೇ ಬೇಡ್ಕೊಳ್ಳಿ ದೇವ್ರ ಹತ್ರ. ನಾವು ಸೋಲ್ಲಿ ಅಂತ ಬೇಡ್ತಿದ್ದವ್ರು, ಇವತ್ತು ನಾವು ಗೆಲ್ಲಿ ಅಂತ ಬೇಡ್ಕೊಳ್ಳೋಂಥ ಟೈಮ್ ಬಂದಿದೆ. ಕಾಲ ಯಾವಾಗಲೂ ಒಂದೇ ಥರ ಇರೋದು. ಗೈಸ್ ನೀವು ನಂಬಲ್ಲ, CSK ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ ಹೋಗಿ. ಟೆನ್ಷನ್ ಬೇಡ CSK ಫ್ಯಾನ್ಸ್, ಹೆಂಗಾದ್ರೂ ನೀವು ಮನೆಗೆ ಹೋಗ್ತೀರಾ ಹೋಗ್ಬಿಡಿ. ಇವತ್ತು ನಮ್ಮ RCB ಗೆಲ್ಲೋದು ಪಕ್ಕ ಗೈಸ್. CSK ಮನೆಗೆ ಹೋಗುತ್ತೆ, ಒಂದು ಬಾಯ್ ಹೇಳ್ಬಿಡಿ. ಪಂಜಾಬ್ಗೆ ತಿನ್ಸಿದ್ವಿ ಪನ್ನೀರ್ ಟಿಕ್ಕಾ, ಕ್ವಾಲಿಫೈ ಆದ್ವಿ ಕಪ್ ಗೆಲ್ಲದ್ ಪಕ್ಕ. ಬೆಂಗಳೂರಲ್ಲಿ ನಡೆಯುತ್ತೆ ಬೆಂಗಳೂರು ತುಕರ್ಗ, ಬೆತ್ತಲ್ದು ಬ್ಯಾಟಿಂಗ್ ಫ್ಲಾಪ್ ಆಯ್ತು ತಿರ್ಗಾ. ಬ್ಯಾಟಿಂಗ್ ಅಲ್ಲಿ ಸ್ವಲ್ಪನೂ ಮಾಡ್ಲಿಲ್ಲ ತಪ್ಪು, ಪಡಿಕಲ್ ವಿಕೆಟ್ ಕೊಟ್ಟಿದ್ದು ಒಳ್ಳೆ ಪಾರ್ಟ್ನರ್ಶಿಪ್. ಕೊಹ್ಲಿ ಪ್ರತಿ ಸಲ ಬ್ಯಾಟಿಂಗ್ ಆಡೋ ರೀತಿ ಉಕ್ಕಿ ಬರುತ್ತೆ ನಮ್ಗೆಲ್ಲ ಪ್ರೀತಿ. ಈ ತರ ಬ್ಯಾಟಿಂಗ್ ಆಡ್ತಿದ್ರೆ ನಾವು ನೋಡ್ತಿರೋ CSK ಒಂಥರ ನೋವು. ಹಾಸ್ಪಿಟಲ್ ಸೇರ್ಕೊಂಡ್ರೆ ಕಟ್ಬೇಕು ಬಿಲ್ಲು, ಧರ್ಮಶಾಲಾ ಸ್ಟೇಡಿಯಂ ನೋಡಕ್ಕೆ ಬ್ಯೂಟಿಫುಲ್. ಕೆಲವು ಜನ ಆನ್ಲೈನ್ ಅಲ್ಲೇ ಹಿಡಿತಾರೆ ಬಕೆಟ್, ಚಾಹಲೆ ಬಂದ್ ತೆಗಿಬೇಕಿತ್ತು ವಿಕೆಟ್. ರಜತ್ ನ ರೀಪ್ಲೇಸ್ ಮಾಡಿ ವೆಂಕಿ ಅಯ್ಯರ್ ಎಂತ ಬ್ಯಾಟಿಂಗ್ ಗುರು, ಫುಲ್ ಫೈರ್. ಲಾಯಲ್ ಆಗಿರೋ ಲವ್ ಸಿಗೋವರೆಗೂ ಕಾಯಣ, ಬೇಜಾರಾದ್ರೆ ಹೇಳಿ CSK ಭಯಣ. 6 ಮೇಲೆ 6 ಜೊತೆ 4 ಮೇಲೆ 4, 20 ಓವರ್ಗೆ 222 ಸ್ಕೋರ್. ಫಸ್ಟ್ ಓವರ್ ಅಲ್ಲೇ ಬಂದ್ ವಿಕೆಟ್ ಎತ್ತೋ ಧೈರ್ಯ. ಭುವನೇಶ್ವರ್ ಔಟ್ ಆಗಿದ್ ಪಾಪ ಪ್ರಿಯಾಂಶ್ ಆರ್ಯ. ಪವರ್ ಪ್ಲೇ ಅಲ್ಲಿ ಪ್ರಪ್ಸಿಮ್ ರನ್ ಕೊಡಕ್ ಹೋಗಿ ಏಟು, ಪಡಿಕಲ್ ಕೈ ಕ್ಯಾಚ್ ಕೊಟ್ಟು ಆಗಿದ್ದು ಔಟ್. ರಸಿಕ್ದಾರ್ ಅಂತರ ಅಂಜದ ಗಂಡು, ಶ್ರೇಯಸ್ ಅಯ್ಯರ್ನ ಮಾಡಿಸಿದ್ ಕಾಟ್ ಬಿಹೈಂಡ್. ವೆಸ್ಟ್ ಇಂಡಿಯನ್ ಅಂತ ಇರೋದ್ ರೊಮಾರಿಯೋ ಓನ್ಲಿ, ಅವರಿಂದಾನೇ ಇವತ್ತು ಔಟ್ ಆಗಿದ್ ಕಾನ್ಲಿ. ಹ್ಯಾಂಗ್ ಓವರ್ ಹೋಗೋದಕ್ಕೆ ಕುಡಿತಾರೆ ಮಜ್ಗೆ, ಜೋರಾಗಿ ಹೊಡಿಯಕ್ ಹೋಗಿ ಔಟ್ ಆಗಿದ್ ಶೆಟ್ಗೆ. ಈಸಿಯಾಗೆ ಮ್ಯಾಚ್ ನ ಗೆಲ್ಲಂಗಿದ್ವಿ ಫಸ್ಟ್. ಶಶಾಂಕ್ ಸಿಂಗ್ ಸ್ಟೋಯಿನಿಸ್ ಕೊಟ್ಟಿದ್ದು ಟ್ವಿಸ್ಟ್. ಹೇಸಲ್ವುಡ್ ಗೊತ್ತಲ್ಲ ಬೇರೆನೆ ರೇಂಜು, ಸ್ಟೋಯಿನಿಸ್ ವಿಕೆಟ್ ಎತ್ತಿ ಮಾಡಿದ್ದು ಚೇಂಜ್. ಪಂಜಾಬ್ ನ ಹೊಡೆದ್ ಕಳ್ಸಿದ್ ಯಾಕೆ ಗೊತ್ತಾ, ಈ ವರ್ಷ ಧೋನಿ ಆಡೋದ್ ನೋಡ್ಬೇಕಂತ. ಕೆಟ್ಟವ್ರಿಗೂ ಒಳ್ಳೇದ್ನೇ ಬಯಸೋದ್ ನಮ್ ಗುಣ. CSK ಮೇಲಿದೆ RCB ಋಣ. ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಸುಮ್ನೆ ಹೇಳಲ್ಲ, ಕ್ವಾಲಿಫೈ ಆಗಿದೀವಿ ಗೆಲ್ದೆ